ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸ್ವತಃ ಹಣಕಾಸು ಸಚಿವರಾಗಿರ್ತಕ್ಕಂಥ ಸಿದ್ದರಾಮಯ್ಯನವ್ರನ್ನ ನಾನು ಒಂದು ವಿಷಯ ಕೇಳಕ್ಕೆ ಇಷ್ಟಪಡ್ತೀನಿ. ನೀವು ಮಾಡಿರ್ತಕ್ಕಂಥ ಕಳೆದ 10 ತಿಂಗಳ ಅವಧಿಯಲ್ಲಿ ಮಾಡಿರ್ತಕ್ಕಂಥ ಗನಂದಾರಿ ಕೆಲಸ ಏನು? 2023-24ರಲ್ಲಿ ನೀವು ಆಡಳಿತಕ್ಕೆ ಬಂದ ನಂತರ ಸಪ್ಲಿಮೆಂಟರಿ ಬಜೆಟ್ ಮಂಡನೆ ಮಾಡಿದ್ರಿ. 2023-24ರ ಅವಧಿಯಲ್ಲಿ 66,515 ಕೋಟಿ ರೂಪಾಯಿಗಳಷ್ಟು ಬೃಹತ್ ಮೊತ್ತದವನ್ನು ಸಾಲವನ್ನು ಮಾಡಿದ್ರಿ. ನಿಮ್ಮ ಗ್ಯಾರಂಟಿ ಯೋಜನೆಗಳನ್ನು ಸಾಕಾರಗೊಳಿಸಲೇಬೇಕು, ಹೇಗಾದರೂ ಮಾಡಿ ಕರ್ನಾಟಕ ರಾಜ್ಯವನ್ನು ಇನ್ನೊಂದು ಶ್ರೀಲಂಕಾ ಇನ್ನೊಂದು ಪಾಕಿಸ್ತಾನ ಮಾಡಿದ್ರೂ ಸರಿ, ನಮ್ಮ ಗ್ಯಾರಂಟಿ ಯೋಜನೆಗಳನ್ನು ಪಾರ್ಲಿಮೆಂಟರಿ ಎಲೆಕ್ಷನ್ ತನಕ, ಲೋಕಸಭೆ ಚುನಾವಣೆ ಮುಗಿಯೋ ತನಕ ಆದರೂ ನಾವು ಅದನ್ನು ಜಾರಿಯಲ್ಲಿ ಇಡಬೇಕು ಅನ್ನೋ ಒಂದೇ ಒಂದು ದೂರದೃಷ್ಟಿಯಿಂದ 2023-24ರಲ್ಲಿ ನೀವು 66,515 ಕೋಟಿ ರೂಪಾಯಿಗಳಷ್ಟು ಹಣವನ್ನು ಸಾಲವನ್ನು ಮಾಡಿದ್ರೆ, ಈ ಸಾಲಿನಲ್ಲಿ 2024-25 ಸಾಲಿನಲ್ಲಿ ನಿಮ್ಮ ಬಜೆಟ್ನಲ್ಲೇ ಇರುವಂಥ ವಿಷಯನ ನಾನು ಹೇಳ್ತಾ ಇರ್ತಕ್ಕಂಥದ್ದು 82,981 ಕೋಟಿ ರೂಪಾಯಿಗಳಷ್ಟು ಸಾಲವನ್ನು ಮಾಡಲಿಕ್ಕೆ ಕೊಟ್ಟಿದ್ದೀರಾ. ಅದರಲ್ಲಿ ಈಗಾಗಲೇ 30% ಹಣವನ್ನು ಸಾಲವನ್ನು ಕೂಡ ಪಡ್ಕೊಂಡ್ಬಿಟ್ಟಿದ್ದೀರಾ ಕೂಡ. ಅಂದರೆ ಕೇವಲ 10 ತಿಂಗಳ ಅವಧಿಯಲ್ಲಿ ನೀವು ಮಾಡಿರ್ತಕ್ಕಂಥ ಸಾಲದ ಪ್ರಮಾಣ 1,49,497 ಕೋಟಿ ರೂಪಾಯಿಗಳಷ್ಟು ಹಣ ಆಗಿದೆ. ಅಂದರೆ ರಾಜ್ಯದಲ್ಲಿರ್ತಕ್ಕಂಥ 6,48,00,000 ಜನಸಂಖ್ಯೆಯ ಕರ್ನಾಟಕ ರಾಜ್ಯದಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬ ನಾಗರಿಕನ, ಪ್ರತಿಯೊಬ್ಬ ಪ್ರಜೆಯ ತಲೆಯ ಮೇಲೆ, ಈಗ ಹುಟ್ಟಿರ್ತಕ್ಕಂಥ ಮಗುವು ಸೇರಿದಾಗೆ ಪ್ರತಿಯೊಬ್ಬ ಪ್ರಜೆಯ ತಲೆಯ ಮೇಲೆ ನೀವು ಹೊರಿಸಿರ್ತಕ್ಕಂಥದ್ದು, ನಾವು ಮಾಡದೇ ಇರತಕ್ಕಂಥ ಈ 6,48,00,000 ಜನ ಮಾಡದೇ ಇರತಕ್ಕಂಥ ಸಾಲವನ್ನು ಅವರ ತಲೆಗೆ ಹೊರಿಸಿರೋವಂಥದ್ದು ಏನು ಕಡಿಮೆ ಅಲ್ಲ, 23,468 ರೂಪಾಯಿ 82 ಪೈಸೆ. 23,468 ರೂಪಾಯಿ 82 ಪೈಸೆಗಳಷ್ಟು ಸಾಲವನ್ನು, ನಾವು ಮಾಡದೇ ಇರತಕ್ಕಂಥ ಸಾಲವನ್ನು ನೀವು ನಿಮ್ಮ ಗ್ಯಾರಂಟಿಗಳನ್ನು ಸಾಕಾರಗೊಳಿಸಬೇಕು ಅನ್ನೋ ದುರುದ್ದೇಶ ಇಟ್ಕೊಂಡು ನಮ್ಮ ತಲೆಗೆ ಹೊರಿಸೋದ್ರ ಮೂಲಕ ಕರ್ನಾಟಕ ರಾಜ್ಯವನ್ನು ನೀವು ದಿವಾಳಿ ಮಾಡ್ತಾ ಇದ್ದೀರಾ.